ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಕ್ರೈಸ್ತ ಲಾರ್ಡ್. ಈ ದಿನದ ವಾಕ್ಯ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕೃತಿಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯರಾಗಿರಬೇಕು. ನಾವು ಅವರು ಏನಾದ್ರು ಪಾಪಗಳನ್ನು ಮಾಡಿದಾಗ ನಾವು ಅವರ ಜೊತೆ ಇಜ್ಜೋಡಾಗಿ ಪಾಪಗಳನ್ನು ಮಾಡಬಾರದು. ಮತ್ತೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಏನಾದರೂ ನಮ್ಮ ಮೇಲೆ ವಿರೋಧ ಮಾಡುವಾಗ ನಾವು ದೇವರ ಬಳಿ ಅವರ ಬಗ್ಗೆ ಪ್ರಾರ್ಥನೆ ಮಾಡಿ ಅವರನ್ನು ಸರಿದಾರಿಗೆ ತರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧನು ಮಹೋನ್ನತನು ಉನ್ನತನು ಆದ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಕೊಟ್ಟು ಸ್ತೋತ್ರ ಕರ್ತನೆ ಅಪ್ಪ. ನಾವು ಅನ್ಯ ಜನರ ಮಧ್ಯೆ ಅಪ್ಪ ಇಜ್ಜೋಡಾಗದ ಹಾಗೆ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ ಅವರ ಸಹವಾಸವನ್ನು ಮಾಡದ ಹಾಗೆ ಕರ್ತನೆ ಸಪ್ಪ. ಅವರು ಎಸಪ್ಪ ನಮ್ಮ ಬಗ್ಗೆ ಎಸಪ್ಪ ಸ್ತೋತ್ರ ಕರ್ತನೆ ಪರಲೋಕದಲ್ಲಿ ಸಾಕ್ಷಿ ಹೇಳುವಾಗ ಎಸಪ್ಪ ಸ್ತೋತ್ರ ಕರ್ತನೆ ಆ ರೀತಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಂತ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ನನ್ನ ತಂದೆ. ಆಮೀನ್.